ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ಅನ್ನೋದಕ್ಕಿಂತ ಒಂದು ರಿಯಲ್ ಫ್ಯಾಕ್ಟ್ನ ನಿಮ್ಮ ಹತ್ರ ಹೇಳಕ್ಕೆ ಬರ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿ. ಯಾಕಂದರೆ ಬಿಗಿನರ್ಸ್ ಯೂಟ್ಯೂಬರ್ಸ್ ಬರ್ತೀರಾ, ಮತ್ತು ಏನೋ ಅಂದ್ಕೊಂಡು ಬಂದಿರ್ತೀರಾ, ಬಟ್ ಹೇಗೆ ಜನ ಇರ್ತಾರೆ ನಮ್ಮ ಜೊತೆಗೆ, ಅವ್ರಿಗೆ ಉಪಯೋಗ ಇದ್ದಾಗ ನಮ್ಮ ಜೊತೆ ಹೇಗಿರ್ತಾರೆ, ನಮ್ಮಿಂದ ಅವ್ರಿಗೇನೂ ಆಗಲ್ಲ ಅಂತ ಗೊತ್ತಾದಾಗ ಅವರು ನಮ್ಗೆ ಹೇಗೆ ಬಿಹೇವ್ ಮಾಡ್ತಾರೆ ನಮ್ಮ ಜೊತೆ ಅನ್ನೋದಕ್ಕೆ ನನಗಾಗಿರೋ ಅನುಭವವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಒಂದು ಫ್ರೆಂಡ್ಸ್ ಆಗಲಿ ಅಥವಾ ಒಂದು ಪ್ರೊಫೆಷನ್ ಆಗಲಿ ಅದಕ್ಕೆ ವ್ಯಾಲ್ಯೂ ಕೊಡ್ತೀವಿ. ಸೊ ವ್ಯಾಲ್ಯೂ ಕೊಟ್ಟು ಆ ಫ್ರೆಂಡ್ಶಿಪ್ಗೆ ಎಷ್ಟು ನಾವು ಜೀವ ತುಂಬಬೇಕು ಅಷ್ಟು ಜೀವ ತುಂಬಿರ್ತೀವಿ. ಒಬ್ಬಳು ಯಾರೂ ಗೊತ್ತಿಲ್ಲದಿರೋಳನ್ನ ನಾನು ತಂಗಿ ಅಂತ ಕರಿತೀವಿ, ಅಕ್ಕ ಅಂತ ಕರಿತೀವಿ, ಸಂಬಂಧಗಳನ್ನು ಸೃಷ್ಟಿ ಮಾಡ್ಕೊಳ್ತೀವಿ. ತಪ್ಪೇನೂ ಇಲ್ಲ, ಯಾಕಂದರೆ ಮನುಷ್ಯ ಎಲ್ಲಾನು ದುಡ್ಡಿಂದ ಅಳಿಯೋಕ್ಕಾಗಲ್ಲ, ಸಂಬಂಧಗಳು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಬಟ್ ಇವತ್ತಿನ ದಿನಮಾನಗಳಲ್ಲಿ ಹೆಂಗೆ ಅಂದರೆ, ಸ್ವಲ್ಪ ನೀವು ಅವ್ರಿಗಿಂತ ಬೇಗ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡಿ, ನಿಮ್ಮ ಬಗ್ಗೆ ಅವರಿಗೆ ಅಸೂಯೆ ಶುರು ಆಗುತ್ತೆ, ನಿಮ್ಮ ಬಗ್ಗೆ ಅವ್ರಿಗೆ ಜಲಸ್ ಶುರು ಆಗುತ್ತೆ, ನಿಮ್ಮನ್ನು ನೋಡಿದರೆ ದ್ವೇಷ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾರೆ, ಅಥವಾ ನಿಮ್ಮ ಬಗ್ಗೆ ನಿಮ್ಮ ಬೆನ್ನ ಹಿಂದೆ ಇಲ್ಲ ಸಲ್ಲದ ವಿಷಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾರೆ. ಸೊ ಆ ಥರ ನನಗೆ ತುಂಬ ಜನ ಯೂಟ್ಯೂಬ್ ಬಂದ ಮೇಲೆ ತುಂಬ ಅನುಭವಗಳಾಯಿತು. ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡಿದೆ, ಎಲ್ಲ ಥರದಲ್ಲಿ ಹೆಲ್ಪ್ ಮಾಡಿದೆ. ಬಟ್ ಕೊನೆಯಲ್ಲಿ ನನ್ನನ್ನೇ ದೂರಿ ಇವಳೇ ಸರಿ ಇಲ್ವೇನೋ, ಇವಳು ನಮ್ಮನ್ನೇ ಬಳಸ್ಕೋತಾಳೆ, ಇವಳು ನಮ್ಮಿಂದ ಚೆನ್ನಾಗಿ ಎಲ್ಲ ಹೆಲ್ಪ್ ತಗೋತಾಳೆ ಅನ್ನೋ ರೀತಿಯಲ್ಲಿ ಮಾತಾಡಿ ಹೋದವರೇ ಜಾಸ್ತಿ. ಬಟ್ ನಾನು ಯಾರಿಂದನೂ ಹೆಲ್ಪ್ ತಗೊಂಡಿಲ್ಲ. ನನಗೆ ತುಂಬ ಯಾರು ಬೇಕಾಗಿದ್ದಾರೋ ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ಹೊರತು ನಾನು ಯಾರನ್ನೂ ನನ್ನ ವೈಯಕ್ತಿಕವಾಗಿ ನಾನು ಯಾರನ್ನೂ ಬಳಸ್ಕೊಂಡಿಲ್ಲ. ಸೊ ನಾನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ ಅನ್ನೋದು ಅವ್ರುಗಳು ಅದನ್ನು ನೆನ್ಪಿಟ್ಕೊಂಡ್ರೆ ಸಾಕು ಅಂದ್ಕೊಳ್ತೀನಿ. ಬಟ್ ನಾನು ಮಾಡಿದ್ದೀನಿ ಅಂತ ಕೂಡ ನಾನು ಎಲ್ಲೂ ಹೇಳ್ಕೊಂಡು ತಿರ್ಗಾಡಕ್ಕೆ ಹೋಗಲ್ಲ. ನಂದು ಅದೊಂದು ಕರ್ತವ್ಯ. ಒಂದು ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ಕೊಟ್ಟು ಅಥವಾ ಅವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಅವ್ರಿಗೇನಾರು ಗೊತ್ತಿಲ್ಲದೆ ಹೇಳ್ಕೊಡೋದಾಗಿರ್ಬೋದು, ಅಥವಾ ಅವ್ರಿಗೇನಾರು ಹೆಲ್ಪ್ ಬೇಕಾದಾಗ ಸಹಾಯ ಮಾಡೋದಾಗಿರ್ಬೋದು, ಮಾಡಿರೋದು ಅದು ನನ್ನ ವ್ಯಕ್ತಿತ್ವ ತೋರಿಸುತ್ತೆ ಅಷ್ಟೇ. ಬಟ್ ನನ್ನ ಕಣ್ಣು ಮುಂದೆ ಮಾತಾಡೋರ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡ್ತೀನಿ, ನನ್ನ ಬೆನ್ನ ಹಿಂದೆ ಮಾತಾಡೋರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಖಂಡಿತ ಫ್ರೆಂಡ್ಶಿಪ್ಪು ಇದೆಲ್ಲ ಯೂಟ್ಯೂಬಲ್ಲಿ ಇಟ್ಕೊಳ್ಳೇಬೇಡಿ. ನಾನು ಇನ್ನು ಮುಂದೆ ನೀವು ಬರೋ ಅಂಥ ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ. ಸೊ ನನಗಾಗಿರೋ ಅನುಭವ, ನೀವು ಯಾರನ್ನೂ ಫ್ರೆಂಡ್ಶಿಪ್ ಇಟ್ಕೋಬೇಡಿ. ನಿಮ್ಮ ಚಾನಲ್ಗೆ ಯಾರೇ ಬಂದರೂ ಅವ್ರನ್ನ ಜಸ್ಟ್ ಸಪೋರ್ಟರ್ ಆಗಿ ನೀವು ಟ್ರೀಟ್ ಮಾಡಿದರೆ ಮಾತ್ರ ನಿಮಗೆ ವ್ಯಾಲ್ಯೂ ಇರುತ್ತೆ. ನೀವು ಅವ್ರನ್ನ ನಮ್ಮವರೇ ಅಂತ ಟ್ರೀಟ್ ಮಾಡಿದಾಗ ಕೊನೆಗೊಂದಿನ ನಿಮಗೆ ಯಾಮರಿಸಿ ನಿಮ್ಮ ಬಗ್ಗೆನೇ ಇಲ್ಲ ಸಲ್ಲದ ಪ್ರಚಾರಗಳನ್ನು ನಿಮ್ಮ ಬೆನ್ನ ಹಿಂದೆ ನಿಮಗೆ ಗೊತ್ತಾಗ್ದಂಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇಷ್ಟ ಇದ್ದರೆ ಬರ್ತಾರೆ, ಕಷ್ಟ ಆದರೆ ಹೋಗ್ತಾರೆ. ಗೀತಾ ಹೋದರೆ ಸಂಗೀತ, ಸಂಗೀತ ಹೋದರೆ ಕವಿತಾ, ಕವಿತಾ ಹೋದರೆ ಇನ್ನೊಬ್ಳು ಬಂದೇ ಬರ್ತಾಳೆ ಯೂಟ್ಯೂಬಲ್ಲಿ, ಅಲ್ವಾ? ಸೊ ಈ ಥರ ಅಂದ್ಕೊಂಡು ಹೋದರೆ ಮಾತ್ರ ನೀವು ಇಲ್ಲಿ ಯೂಟ್ಯೂಬಲ್ಲಿ ಸರ್ವೈವ್ ಆಗೋಕ್ಕಾಗತ್ತೆ. ಅವಳು ನನ್ನ ಫ್ರೆಂಡು, ಇವಳು ನನ್ನ ಫ್ರೆಂಡು, ಅವ್ರು ನಮ್ಮವರು, ಇವ್ರು ನಮ್ಮವರು ಅಂತ ಸಂಬಂಧಗಳು ಬೆಸೀತಾ ಹೋದರೆ ಮುಂದೊಂದು ದಿನ ನಿಜವಾಗ್ಲೂ ನಿಮಗೆ ಪಶ್ಚಾತ್ತಾಪ ಆಗುತ್ತೆ. ನನ್ನ ಅನುಭವವನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಇದುವರೆಗೂ ಯಾರಿಗೂ ಫೋರ್ಸ್ ಮಾಡಿ ಬರಲೇಬೇಕು ಅಂತ ನಾನು ಯಾರಿಗೂ ಫೋರ್ಸ್ ಮಾಡಿ ಸಪೋರ್ಟ್ ತಗೊಂಡಿಲ್ಲ. ಸೊ ಪ್ರೀತಿ ಇರೋರು ಅವರಾಗೆ ಬಂದು ನಂಗೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಅದಕ್ಕೆ ತಕ್ಕ ಹಾಗೆ ನಾನು ಬೇರೆ ಯಾವುದ್ರಲ್ಲೋ ಮಾಡೇ ಇರ್ತೀನಿ. ಸುಮ್ಮನೆ ಅಂತೂ ನನಗೆ ಯಾರೂ ಬಂದು ಸಪೋರ್ಟ್ ಮಾಡಿಲ್ಲ. ನಾನು ಮಾಡಿರೋದಕ್ಕೆ ಅವ್ರು ಮಾಡಿರ್ತಾರೆ ಅಷ್ಟೇ ಹೊರತು ಅದರಲ್ಲಿ ಬೇರೆಯವ್ರನ್ನ ಬಳಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಸೊ ಈಗ ನನ್ನ ಚಾನಲ್ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದೆ ಅಂದ ತಕ್ಷಣ ಆಗಲೇ ಎಲ್ರಿಗೂ ಹೊಟ್ಟೆ ಕಿಚ್ಚು, ಅಸೂಯೆ ಇದೆಲ್ಲ ಶುರು ಆಗಿಬಿಟ್ಟಿದೆ. ನನ್ನ ಜೊತೆಗೆ ತುಂಬ ಕ್ಲೋಸ್ ಇರೋರಿಗೆ ಶುರು ಆಗಿಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ನೀವು ಯಾರಿಗೂ ಹೋಗಿ ಸಬ್ಬಾಗಿ ಅಂತ ರಿಕ್ವೆಸ್ಟೇ ಮಾಡ್ಕೊಳ್ಬೇಡಿ. ಅದ್ರ ಪಾಡಿಗೆ ಅದಾಗ್ತಾ ಇರತ್ತೆ. ನಿಮ್ಮ ಕೆಲಸ ಏನು ವಿಡಿಯೋ ಹಾಕೋದು ಮಾತ್ರ ನಿಮ್ಮ ಕೆಲಸ ಆಗಿರುತ್ತೆ. ನೀವು ಅದನ್ನು ಮಾಡ್ತಾ ಹೋಗಿ. ನೀವು ಯಾರಿಗೂ ಬೆಗ್ ಮಾಡೋ ಅವಶ್ಯಕತೆನೇ ಇಲ್ಲ. ನಿಜ ಹೇಳಬೇಕಂದ್ರೆ ನನಗೆ ಕನೆಕ್ಟ್ ಆಗಿ ನಾನು ರಿಟರ್ನ್ ಮಾಡ್ತೀನಿ ಇದೆಲ್ಲ ಹೇಳೋ ಅವಶ್ಯಕತೆನೇ ಬೀಳೋದಿಲ್ಲ. ಅದು ಮಾಡಿದಾಗಲೇ ನಾವು ನಮ್ಮ ವ್ಯಕ್ತಿತ್ವವನ್ನು ಎಲ್ಲೋ ಬಿಟ್ಕೊಟ್ಟಂಗಾಗತ್ತೆ. ನಿಮ್ಮ ಕೆಲಸ ನೀವು ಯೂಟ್ಯೂಬರ್ ಆಗಬೇಕಂದ್ರೆ ನೀವು ವಿಡಿಯೋಗಳನ್ನ ಹಾಕ್ತಾ ಹೋಗಿ, ಅದಾಗದೆ ಒಂದಿನ ಎಲ್ಲ ಆಗುತ್ತೆ. ಅದು ಬಿಟ್ಟು ಕನೆಕ್ಟ್ ಆಗಿ ಅಂತೀರಾ, ಅವರು ಸುಮ್ಮನೆ ಒಂದು ಕಮೆಂಟ್ ಹಾಕ್ತಾರೆ, ಕನೆಕ್ಟೇ ಆಗಿರಲ್ಲ, ಕೆಲವರು ವಿಡಿಯೋನೇ ನೋಡಿರಲ್ಲ. ಸೊ ಅದರಿಂದ ನಿಮಗೇನು ಲಾಭ ಅಂತೂ ಆಗಲ್ಲ, ನಷ್ಟನೇ ಜಾಸ್ತಿ. ಹಾಗಾಗಿ ಯೂಟ್ಯೂಬ್ ಅನ್ನೋದು ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮು. ಸೋಷಿಯಲ್ಲಾಗಿ ಬಂದವ್ರನ್ನ ಸೋಷಿಯಲ್ಲಾಗೇ ಇಟ್ಕೊಳ್ಳಿ. ಅತಿಯಾಗಿ ನಿಮ್ಮ ಹತ್ತಿರದವರು ಅಂತ ಟ್ರೀಟ್ ಮಾಡೋಕ್ಕೆ ಹೋದರೆ ನಂತರ ಅನುಭವಿಸ್ಬೇಕಾಗತ್ತೆ. ನಂಗೆ ತುಂಬ ನೋವಾಗುತ್ತೆ. ನನ್ನ ಬೆನ್ನ ಹಿಂದೆ ಇಷ್ಟೊಂದೆಲ್ಲ ನಡೀತಾ ಇದೆಯಾ ಅಂತ ನನಗೆ ಆಶ್ಚರ್ಯ ಆಗುತ್ತೆ.
ಬಟ್ ಐ ಡೋಂಟ್ ಕೇರ್. ನನಗೆ ಗೊತ್ತು ನಾನೇನು ಅಂತ. ನನ್ನ ವ್ಯಕ್ತಿತ್ವದ ಸರ್ಟಿಫಿಕೇಟ್ ಕೊಡೋದು ಯಾರು ಕೊಡೋದು ಬೇಕಾಗಿಲ್ಲ ನನಗೆ. ನಾನೇನು, ನನ್ನ ವ್ಯಾಲ್ಯೂ ಏನು, ನಾನು ಬದುಕ್ತಾ ಇರೋ ರೀತಿ ಏನು ಅಂತ ನನಗೆ ಗೊತ್ತಿದೆ. ಹಾಗಾಗಿ ನನಗೆ ಯಾರ ಸರ್ಟಿಫಿಕೇಟ್ ಅವಶ್ಯಕತೆಯೂ ಇಲ್ಲ. ನನ್ನ ಕಣ್ಣು ಮುಂದೆ ಮಾತಾಡಿದರೆ ಮಾತ್ರ ಕತೆನೇ ಬೇರೆ ಇರುತ್ತೆ. ನಾನು ಅಂಥವ್ರನ್ನ ಬಿಡೋದೂ ಇಲ್ಲ. ಹಾಗಾಗಿ ನಾನು ಬೆನ್ನ ಹಿಂದೆ ಮಾತಾಡೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಿಮಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಕೆಲಸ ಯೂಟ್ಯೂಬ್ ಮಾಡೋದು, ಅಷ್ಟಕ್ಕೆ ನೀವು ಯೂಟ್ಯೂಬ್ ಮಾಡೋದಕ್ಕೋಸ್ಕರ ಅಷ್ಟೇ ನೀವು ಇಟ್ಕೊಳ್ಳಿ. ಅತಿಯಾಗಿ ಯಾರನ್ನೂ ನನ್ನ ತಂಗಿ, ನನ್ನ ಅಕ್ಕ, ಈ ಸಂಬಂಧಗಳನ್ನ ನಿಜವಾಗ್ಲೂ ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡಿಬಿಡಿ. ಅದು ತುಂಬ ದಿನ ನಿಲ್ಲೋದು ಇಲ್ಲ. ಎಲ್ಲರೂ ಅವ್ರವ್ರ ಅವಶ್ಯಕತೆಗಾಗಿ ನಿಮ್ಮ ಜೊತೆಗೆ ಬರ್ತಾರೆ. ನಿಮ್ಮಿಂದ ಏನಾದರೂ ಅವ್ರಿಗೊಂದು ಸಣ್ಣದು ಆಗಲಿಲ್ಲ ಕೆಲಸ ಅಂತ ಅಂದಾಗ ನಿಮ್ಮ ಮೇಲೆ ಗೂಬೆ ಕೂಡಿಸ್ಬಿಟ್ಟು ಅವ್ರಿಗೆ ಬಂದಂಗೆ ನಿಮ್ಮ ಬಗ್ಗೆ ಕತೆಗಳ ಕಟ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಬ್ರ ಹತ್ರ ಹೇಳಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮ ಜೊತೆ ಇನ್ನೊಬ್ರು ಯಾರಾದರೂ ಕ್ಲೋಸ್ ಇದ್ದರೆ ಅವರನ್ನು ದೂರ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ಯಾರನ್ನೂ ನಂಬೇಡಿ. ನಿಮ್ಮ ಕೆಲಸ ಯೂಟ್ಯೂಬ್ ಮಾಡೋದು, ಯೂಟ್ಯೂಬ್ಗೋಸ್ಕರ ನೀವು ಕೆಲಸ ಮಾಡಿ, ಯಾರನ್ನೂ ಮೆಚ್ಚಿಸೋದಕ್ಕೋಸ್ಕರ ಅಥವಾ ಅವಳು ಬರಲಿ ನನಗೆ, ಇವಳು ಬರಲಿ ಅಂಥೇಳಿ ಯಾವತ್ತೂ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಈ ವಿಷಯ ಹೇಳಬೇಕಿತ್ತು, ಅನ್ನಿಸ್ತು ನನಗೆ. ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇರೋದು. ಸೊ ನಿಮ್ಮ ಪಾಡಿಗೆ ನೀವು ವಿಡಿಯೋ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಸೊ ಇಲ್ಲಿ ಯಾರನ್ನೂ ನೀವು ನಂಬಕ್ಕೆ ಹೋಗ್ಬಿಡಿ. ಎಲ್ಲರೂ ಅವ್ರವ್ರ ಸಮಯಕ್ಕೆ ತಕ್ಕ ಹಾಗೆ ನಿಮ್ಮನ್ನು ಆಟ ಆಡಿಸ್ತಾರೆ. ಹಾಗಾಗಿ ಮತ್ತು ನಿಮ್ಮ ಬೆಳವಣಿಗೆ ಸಹಿಸಲ್ಲ. ಅದು ಫಸ್ಟು ಮೇನ್ ಅಂದರೆ ನಿಮ್ಮ ಬೆಳವಣಿಗೆ. ನನ್ನ ಚಾನಲ್ ಮೋನಟೈಸೇಷನ್ ಆನ್ ಆದ ತಕ್ಷಣವೇ ಜೊತೆಗಿರೋರೇ ಶತ್ರುಗಳಾಗಕ್ಕೆ ಶುರು ಆಗಿದ್ದಾರೆ. ವಾವ್! ಅದಕ್ಕೆ ನಾನು ಹೇಳ್ತಾ ಇರೋದು, ಅವ್ರೇನು ಮಾಡೋಕ್ಕಾಗಲ್ಲ ಆಯಿತಾ. ಅವ್ರು ಬರೀ ತಮ್ಮ ಹೊಟ್ಟೆನ ಉರ್ಕೊಂಡು ಹಾಗೆ ಬಿದ್ದಿರ್ತಾರೆ ಹೊರತು ನಮ್ಮನ್ನು ಟಚ್ ಮಾಡೋಕ್ಕಂತೂ ಆಗಲ್ಲ. ಟಚ್ ಮಾಡೋಕ್ಕೂ ಬಿಡಲ್ಲ ನಾನು. ನಾನೇನಾರು ಒಂದು ವಿಷಯನ ಇದು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ರೆ ಅದಾಗೋವರೆಗೂ ಬಿಡೋ ಮಾತು ಇಲ್ಲ. ಸೊ ಹಾಗಾಗಿ ನನ್ನ ಕಣ್ಮುಂದೆ ಬಂದಿಲ್ಲ. ಧೈರ್ಯ ಆಗಲಿ, ಮಾತಾಡೋ ಕೆಪಾಸಿಟಿ ಆಗಲಿ ಅವ್ರಿಗಿಲ್ಲ. ಅದಕ್ಕೆ ಬೆನ್ನ ಹಿಂದೆ ಮಾತಾಡ್ಕೊಳ್ತಾರೆ. ಬೆನ್ನ ಹಿಂದೆ ಮಾತಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿದ್ರು ನಾನು ಸುಮ್ಮನೆ ಇದ್ದೀನಿ ಅಂದರೆ, ನನಗೆ ಕೊಚ್ಚೆ ಮೇಲೆ ಕಲ್ಲು ಹಾಕಿ ಅದನ್ನು ನನ್ನ ಮುಖಕ್ಕೆ ಸಿಡಿಸ್ಕೊಂಡು ನಾನು ಇರೋಕ್ಕೆ ನನಗಿಷ್ಟ ಆಗಲ್ಲ. ನನ್ನ ಕಣ್ಮುಂದೆ ಏನಾದರೂ ಬಂದು ಕೇಳಿ ಡೈರೆಕ್ಟಾಗಿ ಆನ್ಸರ್ ಕೊಡ್ತೀನಿ. ಯಾರಿಗೆ, ಯಾವನಿಗೆ, ಯಾವಳಿಗೆ ಹೇಗೆ ಆನ್ಸರ್ ಮಾಡಬೇಕಂತ ನನಗೆ ಗೊತ್ತಿದೆ. ಬಟ್ ಒಂದು ವಿಷಯ ಹೇಳ್ತೀನಿ, ನಾನು ಯೂಟ್ಯೂಬಲ್ಲಿ ಬೆಳೆಯೋದನ್ನು ನೀವು ಯಾರೂ ತಪ್ಸೋಕ್ಕಾಗಲ್ಲ. ನಾನು ಇಷ್ಟು ದಿನ ಅದನ್ನು ಸೀರಿಯಸ್ಸಾಗಿ ತಗೊಂಡಿರಲಿಲ್ಲ. ಹಾಗಾಗಿ ನನ್ನ ಚಾನಲ್ನ ನಾನು ಅಷ್ಟು ಗ್ರೋತ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವಾಗ ನಾನು ಅದನ್ನು ಬೆಳೆಸಲೇಬೇಕು ಅಂತ ಪಣ ತೊಟ್ಟು ಬಂದಿರೋದು. ಹಾಗಾಗಿ ನೀವು ಉರ್ಕೋತಾನೆ ಇರಿ, ನಾವು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಅಂತ ಹೇಳ್ತಾ, ಇದನ್ನು ಖಡಕ್ಕಾಗಿ ಯಾರು ನನ್ನ ಬೆನ್ನ ಹಿಂದೆ ಮಾತಾಡ್ಕೋತಾ ಇದ್ದೀರಾ ಅವ್ರಿಗೆ ಇದು ಅಂತ ಅಂದ್ಕೊಳ್ಳಿ. ವಿಡಿಯೋ ಸ್ಪೆಷಲಾಗಿ ಡೆಡಿಕೇಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ನನ್ನ ಏಳಿಗೆನ, ನನ್ನ ಸಕ್ಸಸ್ಸನ್ನು ನಿಮ್ಮ ಯಾರ ಕೈಯಿಂದನೂ ತಪ್ಸೋಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿ ನನ್ನ ಪ್ರಯತ್ನ ಇಂಪಾರ್ಟೆಂಟು, ನನ್ನ ಹಿಂದೆ ಬಲ ಇದೆ. ಸೊ ಹಾಗಾಗಿ ನೀವು ನನ್ನ ಏಳಿಗೆನ, ನನ್ನ ಸಕ್ಸಸ್ಸನ್ನು ಯೂಟ್ಯೂಬಲ್ಲಿ ನಿಲ್ಸೋಕ್ಕಾಗೋದೇ ಇಲ್ಲ. ಮಾತಾಡ್ಕೊಂಡು ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ, ನಿಮ್ಮ ಜೀವನ ನೋಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಇವತ್ತಿನ ಒಂದು ಸಣ್ಣ ಕಿವಿ ಮಾತನ್ನು ಬಿಗಿನರ್ಸ್ಗೆ ಆ್ಯಂಡ್ ಆನ್ಸರ್ನ ಯಾರಿಗೆ ಅಂದರೆ ನನ್ನ ಹಿತಶತ್ರುಗಳಿಗೆ ಒಂದು ವಿಡಿಯೋ ಮುಖಾಂತರ ಆನ್ಸರ್ ಕೊಟ್ಟಿದ್ದೀನಿ. ಸೊ ನನ್ನ ಬೆಳವಣಿಗೆ ತಡೆಯೋ ಶಕ್ತಿನೂ ನಿಮಗಿಲ್ಲ, ಅದನ್ನು ಕೇಳಕ್ಕೆ ಬೀಳೋಕ್ಕೂ ನಾನು ಬಿಡಲ್ಲ. ಓಕೆ, ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.